ಆತ್ಮೀಯ ವೀಕ್ಷಕರೇ, ಈ ಸಾಮಾಜಿಕ ಜೀವನದಲ್ಲಿ ಜನರ ಭಾವನೆಗಳು, ವಿಚಾರಗಳು ಯಾವ ರೀತಿ ಬದಲಾಗಿದೆ, ಇಲ್ಲಿ ಜನರ ಭಾವನೆಗಳು ಯಾವ ರೀತಿ ಬದಲಾಗಿದೆ ಅನ್ನೋ ವಿಷಯ ಕುರಿತು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಅರಿತು ನಡೆದರೆ ಸಂಸಾರ, ಮರೆತು ನಡೆದರೆ ತಿರಸ್ಕಾರ. ಕಲಿಯಬೇಕು ತಮ್ಮ ಜೀವನದ ಸಂಸ್ಕಾರ, ಕಲಿಯದಿದ್ದರೆ ಜನರ ಬಹಿಷ್ಕಾರ. ಹೊಂದಿಕೊಂಡು ಹೋದರೆ ಸತ್ಕಾರ, ಮಾಡು ಜನಕ್ಕೆ ನಿನ್ನ ಉಪಕಾರ. ಇದುವೇ ಜನರಿಗಾಗಿ ಸಮಾಚಾರ, ಎಲ್ಲರಿಗೊಂದು ದೊಡ್ಡ ನಮಸ್ಕಾರ. ಇಲ್ಲಿ ಮರದ ಮೇಲೆ ಕುಳಿತಿರುವ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯ ಇರೋದಿಲ್ಲ. ಯಾಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಆ ಕೊಂಬೆಯಲ್ಲ. ಹಾಗೆ ಮನುಷ್ಯನು ಸಹ ತನ್ನ ಸಾಮರ್ಥ್ಯದ ಮೇಲೆ ತನಗೆ ಸದಾ ಆತ್ಮವಿಶ್ವಾಸ ಇರಬೇಕು, ಬೇರೆಯವರ ಮೇಲಲ್ಲ. ಬಿಲ್ಲಿನಿಂದ ಬಾಣ ಬಿಡುವಾಗ ಬಿಲ್ಲು ಸ್ವಂತ ತನ್ನ ಕೈಯಲ್ಲಿ ಇರಬೇಕು, ಬೇರೆಯವರ ಕೈಯಲ್ಲಿಲ್ಲ. ನಮ್ಮ ಜೀವನದಲ್ಲಿ ನಾವು ಮಾಡುವ ಕೆಲಸಗಳಿಗೆ, ಸಾಧನೆಗಳಿಗೆ ಭಯಪಟ್ಟು ಕುಳಿತುಕೊಂಡ್ರೆ ಬದುಕೋದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಿ, ಗೆದ್ದರೆ ಮುಂದೆ ನಡೆಸುತ್ತದೆ, ಒಂದು ವೇಳೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಪಾಠ ಕಲಿಸುತ್ತದೆ. ಅಷ್ಟೇ, ಪ್ರಯತ್ನ ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಮಾನವ ಸಮಾಜಜೀವಿ, ಸಂಘಜೀವಿ. ಮನುಷ್ಯನಿಗೆ ಸಮಾಜದಿಂದಲೇ ಬೆಳವಣಿಗೆ, ಸಮಾಜದಿಂದಲೇ ಉದ್ಧಾರ. ಈ ಸಮಾಜ ಬಿಟ್ಟು ಹೊರಗೆ ಇರಲು ಸಾಧ್ಯವೇ ಇಲ್ಲ. ಇಲ್ಲಿ ಯಾರೇ ಆಗಲಿ, 100 ಜನರ ಜೊತೆ ಮಾತಾಡ್ತಾ ಇರೋರು ಅವರು ಯಾವಾಗಲೂ ತುಂಬ ಸಂತೋಷವಾಗಿರುತ್ತಾರೆ. ಯಾರು 100 ಜನರನ್ನು ಬಿಟ್ಟು ಬರೀ ಒಬ್ಬರನ್ನೇ ಹುಚ್ಚರ ಥರ ಹಚ್ಚಿಕೊಂಡಿರುತ್ತಾರೆ, ಅವರೇ ಜೀವನದಲ್ಲಿ ಯಾರಿಗಿಂತ ಹೆಚ್ಚು ನೋವು ಅನುಭವಿಸುವರು. ಇಲ್ಲಿ ರಂಗು ರಂಗಿನ ದುನಿಯಾದಲ್ಲಿ ಬಣ್ಣ ಬಣ್ಣದ ಮಾತುಗಳು ಆಡೋರಿಗೆ ಹೆಚ್ಚು ಬೆಲೆ. ನೀವು ಎಷ್ಟೇ ನಿಯತವಾಗಿ ಕೆಲಸ ಮಾಡಿದರೂ ಬೆಲೆ ಕೊಡಲ್ಲ ಈ ಜನ. ಬಣ್ಣ ಬಣ್ಣವಾದ ಮಾತುಗಳನ್ನಾಡಿ ಕಣ್ಣಾಗ ಮಣ್ಣು ಚೆಲ್ಲಿ ಏನು ಮಾಡದೆ ಸುಮ್ಮನೆ ಹರಟೆ ಹೊಡ್ಕೊಂಡು ಏನು ಮಾಡದೆ ಮಾಡಿದವರಂತೆ ನಾಟಕ ಮಾಡಿ ಬೇಕಾಬಿಟ್ಟಿ ಕೆಲಸ ಮಾಡೋವರಿಗೆ ಇಲ್ಲಿ ಒಂದು ದೊಡ್ಡ ಗೌರವ ಸಿಗುತ್ತದೆ. ನಾವಿರುವ ಈ ಸಮಾಜದಲ್ಲಿ, ಈ ಬಣ್ಣ ಬಣ್ಣದ ಲೋಕದಲ್ಲಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಮರಳುಗೊಳಿಸಿ ಮೋಸ ಮಾಡುತ್ತಿರುವ ಇಂತಹ ಜನರಿಂದ ಬಹಳ ಎಚ್ಚರದಿಂದಿರಬೇಕು. ಈ ಕಲಿಯುಗದಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಜಾಸ್ತಿ ತುಂಬಿಕೊಂಡಿದ್ದಾರೆ. ಇಲ್ಲಿ ಒಳ್ಳೆಯವರಾಗಿದ್ದರೆ ಮೃದು ಸ್ವಭಾವದವರು ಕಂಡರೆ ಸಾಕು, ಅವರನ್ನು ಚೆನ್ನಾಗಿ ಆಟ ಆಡಿಸುತ್ತಾರೆ. ಯಾರ ಜೊತೆಯಲ್ಲಿ ಹೇಗೆ ಇರಬೇಕು, ಮೊದಲು ಇದನ್ನು ಕಲಿತುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಕಲಿಯಬೇಕಾದ್ದು ಭಾಳಷ್ಟಿದೆ. ಒಟ್ಟಿನಿಂದ ಸಾಯುವವರೆಗೆ ನಮ್ಮ ಜೀವನವು ಕಲಿಕೆಯಲ್ಲಿ ಕೊನೆಗೊಳ್ಳುತ್ತದೆ. ತಂದೆಯಿಂದ ಜೀವನದ ಪಾಠ ಕಲಿತಾರೆ, ತಾಯಿಯಿಂದ ಸಂಸ್ಕಾರದ ಪಾಠ ಕಲಿತೇವೆ. ಶಿಕ್ಷಕರಿಂದ ಜ್ಞಾನದ ಬಗ್ಗೆ ಕಲಿತಾರೆ, ಶತ್ರುಗಳಿಂದ ಎಚ್ಚರಿಕೆ ಪಾಠ ಕಲಿತೇವೆ. ಈ ಸಮಾಜ ಜನರಿಂದ ಬದುಕಿನ ಪಾಠ ಕಲಿತೇವೆ. ಹರಕು ಮರುಕು ಸಂಸಾರ ಕಟ್ಟಿಕೊಂಡು ಸಾಗುತ್ತಿರುವ ನಮ್ಮ ಬದುಕೆಂಬ ಬಂಡಿಯಲ್ಲಿ ಕಷ್ಟ ನಷ್ಟ, ಸುಖ ದುಃಖ, ಏಳು ಬೀಳು, ಮಾನ ಅವಮಾನ, ಅಪಮಾನ ಎಲ್ಲವೂ ಸಹಿಸಿಕೊಂಡು ಹೋಗುವುದೇ ಜೀವನ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಕೂಡಿದ ನಮ್ಮ ಹಳ್ಳಿಯ ಜನರು ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಾರೆ. ಇಲ್ಲಿ ರೈತ ಇಡೀ ದೇಶಕ್ಕೆ ಅನ್ನ ಹಾಕುತ್ತಾನೆ. ಅವನ ಸೇವೆ ಸರ್ವಶ್ರೇಷ್ಠ. ರೈತ ದವಸ ಧಾನ್ಯ ಬೆಳೆಸಿಲ್ಲ ಅಂದರೆ ಜನರು ಉಪವಾಸ ಇರಬೇಕಾಗುತ್ತದೆ. ಯಾರ ಹತ್ತಿರ ಕೋಟಿ ಹಣವಿದ್ದರೇನೋ, ಬಂಗಾರ ಬೆಳ್ಳಿ ಇದ್ದರೇನೋ, ಹೊಟ್ಟೆಗೆ ತಿನ್ನುವುದು ಅನ್ನನೇ. ರೈತನಿಗೊಂದು ನಮ್ಮ ದೊಡ್ಡ ನಮಸ್ಕಾರ. ನಮ್ಮಿಂದ ರೈತ ಇಲ್ಲ, ರೈತನಿಂದ ನಾವೆಲ್ಲ.
ನಮ್ಮ ದೇಶಕ್ಕೆ ರಕ್ಷಣೆ ಕೊಡುತ್ತಿರುವ ದೇಶದ 3 ದಳಗಳು ಅಂದರೆ ಭೂದಳ, ಜಲದಳ, ವಾಯುದಳ. ಇವರ ಸೇವೆಯು ದೇಶಕ್ಕೆ ಸರ್ವಶ್ರೇಷ್ಠ ಅಮರ. ದೇಶದ ಗಡಿಯನ್ನು ಹಗಲು ರಾತ್ರಿ ಎನ್ನದೆ ರಕ್ಷಣೆ ಮಾಡಿ ದೇಶದ ಜನರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾರೆ. ಅವರ ಸೇವೆಯು ಅಮೂಲ್ಯವಾದದ್ದು. ಅವರಿಗೊಂದು ನಮನ. ದೇಶ ನಮಗಾಗಿ ಏನು ಮಾಡಿದೆ ಎಂದು ಎನ್ನುವುದಕ್ಕಿಂತ ಈ ದೇಶಕ್ಕಾಗಿ ನೀನೇನು ಮಾಡಿದೆ ಎಂದು ಯೋಚಿಸು. ಇದುವೇ ದೇಶದ ಸ್ವಾಭಿಮಾನ ಎನ್ನುವುದು. ಇಲ್ಲಿ ನಿನ್ನ ಜೀವನದಲ್ಲಿ ಇನ್ನೊಬ್ಬರಿಗಾಗಿ ಕಣ್ಣೀರಿನ ಹನಿ ಸುರಿಸಬೇಡ. ಅವರು ಎಂದಿಗೂ ನಿನ್ನ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿನ್ನ ಕಣ್ಣೀರಿಗೆ ಯೋಗ್ಯರೋ ಅವರೇ ನಿನ್ನನ್ನು ಅಳಲು ಬಿಡುವುದಿಲ್ಲ. ಇದು ವಾಸ್ತವಿಕ ಸತ್ಯ. ಬೇವಿನ ಮರದ ಎಲೆ ತಿನ್ನುವುದು ಬಲು ಕಹಿ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಬೈದು ಬುದ್ಧಿ ಹೇಳುವವರು ನಮ್ಮ ಒಳ್ಳೆಯದಕ್ಕೆ ಕೆಟ್ಟದಕ್ಕಲ್ಲ. ಈ ಸ್ವಾರ್ಥದ ಪ್ರಪಂಚದಲ್ಲಿ ಇಲ್ಲಿ ಯಾರನ್ನು ನಂಬಿ ಜೀವನ ಮಾಡಬಾರದು. ಯಾರೂ ಯಾರಿಗೇ ಆಗಲ್ಲ. ನೀನು ಜೀವನ ಮಾಡುವುದಾದರೆ ಆ ಭಗವಂತನನ್ನು ನಂಬಿ ಜೀವನ ಮಾಡು. ಆದರೆ ಇಲ್ಲಿ ಮನುಷ್ಯರನ್ನು ನಂಬಿ ಅಲ್ಲ. ಏಕೆಂದರೆ ಮನುಷ್ಯ ಪ್ರಾಣಿಗೆ ನಿಯತೆಂಬುದೇ ಇಲ್ಲ. ಇಲ್ಲಿರುವ ಎಲ್ಲರೂ ಸ್ವಾರ್ಥಿಗಳೇ. ಆದರೆ ಆ ದೇವರನ್ನು ನಂಬಿದರೆ ನಮ್ಮ ಕಷ್ಟದ ಕಾಲಕ್ಕೆ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಈ ಭೂಮಿ ಮೇಲೆ ನೀನು ಶ್ರಮವಹಿಸಿ ಕಷ್ಟಪಟ್ಟು ದುಡಿದು ಸಂಪಾದಿಸು, ಮಾತ್ರ ನಿನ್ನ ಪಾಲು ಆಗುತ್ತದೆ. ಅಂದರೆ ಈ ಭೂಮಿ ಮೇಲೆ ನೀನು ಶ್ರಮವಹಿಸಿ ಕಷ್ಟಪಟ್ಟು ದುಡಿದು ಸಂಪಾದಿಸಿದ್ದು ಮಾತ್ರ ನಿನ್ನ ಪಾಲು ಆಗುತ್ತದೆ. ಕಷ್ಟಪಟ್ಟು ದುಡಿಯಲಾರದೆ ಬಂದದ್ದು ಅದು ಎಂದಿಗೂ ನಿನ್ನದು ಆಗಲಾರದು. ಅದು ಇವತ್ತಿಲ್ಲ ನಾಳೆ ಹೋಗೇ ಹೋಗುತ್ತದೆ. ಇದು ಖಂಡಿತ ಸತ್ಯ. ಅದು ಯಾವುದೇ ಸಂದರ್ಭದಲ್ಲಿ ಹೋಗ್ಬೋದು ಅಷ್ಟೆ. ಬೆವರು ಹನಿ ಸುರಿಸಿದ್ದು ಮಾತ್ರ ನಿನ್ನ ಹತ್ತಿರ ಉಳಿಯುತ್ತದೆ. ನಿನ್ನ ಪಾಲಿನಷ್ಟೇ ನಿನಗೆ ಸಿಗುವುದು. ನಮ್ಮನಲ್ಲಿದ್ದು ನಮ್ಮಿಂದ ಖಂಡಿತ ದೂರ ಆಗುವುದಿಲ್ಲ. ಇರುವಷ್ಟು ದಿನ ನೆಮ್ಮದಿಯಾಗಿರು. ಇಷ್ಟೇ ಜೀವನ. ಸಾಧ್ಯ ಮತ್ತು ಅಸಾಧ್ಯ ಇವೆರಡರ ವ್ಯತ್ಯಾಸ ಇಷ್ಟೇ. ನೀನು ಹಿಡಿದ ಕೆಲಸ, ಇಟ್ಟ ಗುರಿ ಮುಟ್ಟುತ್ತೇನೆ, ಸಾಧಿಸಿಯೇ ತೀರುತ್ತೇನೆ ಎನ್ನುವುದು ಸಾಧ್ಯ. ಬೆಟ್ಟ ಹತ್ತುತ್ತೇನೆ ಎಂಬ ಧೈರ್ಯದಿಂದ ಹೊರಟರೆ ಆ ಬೆಟ್ಟವೇ ನಿನ್ನ ಕಾಲ ಕೆಳಗೆ ಇರುತ್ತದೆ. ಇದುವೇ ಸಾಧ್ಯ. ಅಸಾಧ್ಯ ಅಂದರೆ ನನ್ನಿಂದ ಈ ಕೆಲಸ ಸಾಧ್ಯವೇ ಆಗಲ್ಲ ಎಂದು ಕೈಕಟ್ಟಿ ಕುಳಿತುಕೊಂಡರೆ ಯಾವುದೂ ಆಗಲ್ಲ. ಇದುವೇ ಅಸಾಧ್ಯ. ಕೈಲಾಗದ ಗಂಡ ಕೈಲಾಸ ಕಂಡ ಎನ್ನುವಂತೆ ಆಗುತ್ತದೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.